Hi students, this is Professor Arun Giradi. Today I would like to give some important questions which you are concentrate on your accounting theory subject. Long question. As per the demand of the students, I am doing this video. Short question ಅನ್ನು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಕೌಂಟಿಂಗ್ ಥಿಯರಿನಲ್ಲಿ. ಸೊ ಈ ವಿಡಿಯೋದಲ್ಲಿ ಲಾಂಗ್ ಕ್ವಶನ್ಸ್ ಯಾವ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಹೇಳೋಣ. ಸೊ ಯಾರು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ so that it will encourage to do more video. Thank you. So in first unit, this is for Bcom second semester subject accounting theory. In first unit the questions which you are concentrate on, long question. First one is the role of accounting theory, which is given for 15 marks question. So first question ಯಾವುದು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ರೋಲ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಕರಿತೀವಿ. ಲೆಕ್ಕಶಾಸ್ತ್ರ ಸಿದ್ಧಾಂತದ ಪಾತ್ರ. ಸೊ ಈ ಕ್ವಶನ್ಸನ್ನು ಜಾಸ್ತಿ ಟೈಮ್ ಕೇಳಿದ್ದಾರೆ 15 ಮಾರ್ಕ್ಸಿಗೆ. ಸೊ ಆ ಕ್ವಶನ್ಸ್ ಓದ್ಬೋದು. ಸೆಕೆಂಡ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ನೀಡ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಐತಿ. ಎಕ್ಸ್ಪ್ಲೇನ್ ದ ನೀಡ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ನೀಡ್ ಅಂದರೆ ಅಂದರೆ ಅವಶ್ಯಕತೆಗಳು, ಲೆಕ್ಕಶಾಸ್ತ್ರ ಸಿದ್ಧಾಂತದ ಅವಶ್ಯಕತೆಗಳ ಬಗ್ಗೆ ಬರೆಯಿರಿ ಅಂತ ಕೇಳುತ್ತೆ. ಸೊ ಹಾಗಾಗಿ ನೀಡ್ಸ್ ಬಗ್ಗೆ ಬರೀಬೇಕು. ಅದು ಕೂಡ 15 ಮಾರ್ಕ್ಸ್ ಕ್ವಶನ್. ನಂತರ ಇನ್ನೊಂದು ಕ್ವಶನ್ ಅದ, ಲಾಂಗ್ ಕ್ವಶನ್. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಅಕೌಂಟಿಂಗ್ ಎನ್ವೈರ್ಮೆಂಟ್ಸ್ ಅಂತ ಇದೆ. ಲೆಕ್ಕಶಾಸ್ತ್ರದ ವಿವಿಧ ಪರಿಸರಗಳ ಬಗ್ಗೆ ಬರೆಯಿರಿ ಅಂತ. ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 15 ಮಾರ್ಕ್ಸ್ ಕ್ವಶನ್. ಎನ್ವೈರ್ಮೆಂಟ್ ಅಂದ್ರೆ ಪೊಲಿಟಿಕಲ್, ಟೆಕ್ನಾಲಜಿಕಲ್, ಪ್ರೊಫೆಷ್ನಲ್, LPG ಅವೆಲ್ಲ ಬರ್ತಾವೆ. ನೀಡ್ ಅಂದರೆ ಆಗಲೇ ಏನು, ಟು ಜಸ್ಟಿಫೈ ದ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸ್, ಟು ಇಂಪ್ರೂವ್ ದ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸ್, ಇಟ್ ಈಸ್ ಬೆಟರ್ ಫಾರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಇಟ್ ಈಸ್ ಸೇಮ್ ಥ್ರೂ ಔಟ್ ದ ವರ್ಲ್ಡ್, ಲೈಕ್ ದ್ಯಾಟ್. ಸೊ ಇದೇ ನೀವು ಓದ್ಬೋದು ಅದನ್ನು. ಓಕೆ, ಬಳೆಗಾರ್ ಬುಕ್ನಲ್ಲಿ ಇದೆ ನೋಡಿ ನೀಡ್, ವಿಚ್ ಈಸ್ ಗುಡ್. ಓಕೆ, otherwise you can refer some more books, Diwan books and Halasi books as well. Both are, all three are good. ಆಮೇಲೆ ಇವು ಮೂರು ಕ್ವಶನ್ ನೋಡ್ರಿ, ಲಾಂಗ್ ಕ್ವಶನ್ಸ್ 15 ಮಾರ್ಕ್ಸಿಗೆ. ಒಂದನೇದು ರೋಲ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಪಾತ್ರ. ಎರಡನೇದು ನೀಡ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಅವಶ್ಯಕತೆ. ಮೂರನೇದು ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಕರಿತೀವಿ. ಮತ್ತು ಶಾರ್ಟ್ ಕ್ವಶನ್ಸ್ ಏನು ಬರಬಹುದು ಅಲ್ಲಿ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ಬೋದು. ದ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಥಿಯರಿ ಆ್ಯಂಡ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತ ಇದೆ. ಲೆಕ್ಕಶಾಸ್ತ್ರ ಸಿದ್ಧಾಂತ ಹಾಗೂ ಲೆಕ್ಕಶಾಸ್ತ್ರ ಆಚರಣೆಯ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ. ಅಕೌಂಟಿಂಗ್ ಥಿಯರಿ ಆ್ಯಂಡ್ ಅಕೌಂಟಿಂಗ್ ಪ್ರಾಕ್ಟೀಸ್. ಥಿಯರಿ ಈಸ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಪ್ರಾಕ್ಟೀಸ್ ಈಸ್ ಅಪ್ಲಿಕೇಶನ್. ಥಿಯರಿ ಎಕ್ಸ್ಪ್ಲೇನ್ ಹೌ, ಪ್ರಾಕ್ಟೀಸ್ ಎಕ್ಸ್ಪ್ಲೇನ್ ವಾಟ್. ಓಕೆ, ಸೊ ಈ ರೀತಿ ಅದನ್ನು ನಾವು ಓದ್ಬೋದು. ಅದು ಕ್ವಶನ್ ಕೂಡ ಫಸ್ಟ್ ಯೂನಿಟ್ನಲ್ಲಿ ಬರ್ತದೆ. ಸೊ ಇದು ಫಸ್ಟ್ ಯೂನಿಟ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಇನ್ನು ಶಾರ್ಟ್ ಕ್ವಶನ್ಸ್ ಅಂದ್ರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಬರ್ಬೋದು. ಲೆಕ್ಕಶಾಸ್ತ್ರ ಸಿದ್ಧಾಂತದ ಲಕ್ಷಣಗಳೇನು, ಇದು ಕೂಡ 5 ಮಾರ್ಕ್ಸಿನ ಕ್ವಶನ್. ಆಮೇಲೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಉದ್ದೇಶಗಳೇನು. ಸೊ ಇದು ಫಸ್ಟ್ ಯೂನಿಟ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಸೊ ಇದು ಫಸ್ಟ್ ಯೂನಿಟ್ ಆಯ್ತು. ಇನ್ ಕೇಸ್ ಸೆಕೆಂಡ್ ಯೂನಿಟ್ನಲ್ಲಿ ಏನು ಓದಬೇಕು ಅಂದರೆ 5 ಮಾರ್ಕ್ಸ್ ಕ್ವಶನ್ಗೆ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಥಿಯರಿ ಆ್ಯಂಡ್ ನಾರ್ಮೇಟಿವ್ ಥಿಯರಿ ಅಂತ ಬರ್ತದೆ. ವಾಸ್ತವಿಕ ಸಿದ್ಧಾಂತ ಮತ್ತು ಪ್ರಮಾಣಿತ ಸಿದ್ಧಾಂತದ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಐತದೆ. ಅದು ಕ್ವಶನ್ ಭಾಳ ಇಂಪಾರ್ಟೆಂಟ್. ಪಾಸಿಟಿವ್ ಥಿಯರಿ ಆ್ಯಂಡ್ ನಾರ್ಮೇಟಿವ್ ಥಿಯರಿ. ಲೈಕ್ ಪಾಸಿಟಿವ್ ಅಂದರೆ ಏನು, ಹೌ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ಕಲೆಕ್ಟೆಡ್, ಅನಲೈಸ್, ಕಮ್ಯುನಿಕೇಟೆಡ್ ಆ್ಯಸ್ ದೇ ಆರ್. ಆ್ಯಂಡ್ ನಾರ್ಮೇಟಿವ್ ಥಿಯರಿ ಅಂದರೆ ವಾಟ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ಕಲೆಕ್ಟೆಡ್, ಅನಲೈಸ್, ಕಮ್ಯುನಿಕೇಟೆಡ್ ಆ್ಯಸ್ ದೇ ಥಿಂಗ್ ಶುಡ್ ಬಿ. ಅದು ಹೆಂಗಿರಬೇಕು ಅಂತ ಹೇಳೋದು ಅದು ನಾರ್ಮೇಟಿವ್. ಈ ಕ್ವಶನ್ ಸ್ವಲ್ಪ ಹೆಚ್ಚು ಇಂಪಾರ್ಟೆಂಟ, ಜಾಸ್ತಿ ಓದ್ರಿ. ಆಮೇಲೆ ನಂತರ ಇನ್ನೊಂದು ಕ್ವಶನ್ ಏನೈತೆ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರಲ್ ಥಿಯರಿ ಆ್ಯಂಡ್ ಇಂಟರ್ಪ್ರಿಟೇಷನಲ್ ಥಿಯರಿ ಅಂತ ಬರ್ತದೆ. ರಚನಾತ್ಮಕ ಸಿದ್ಧಾಂತ ಮತ್ತು ಅರ್ಥೈಸುವ ಸಿದ್ಧಾಂತ ಅಂತ ಕರಿತೀವಿ. ಸ್ಟ್ರಕ್ಚರ್ ಥಿಯರಿ ಆ್ಯಂಡ್ ಇಂಟರ್ಪ್ರಿಟೇಷನಲ್ ಥಿಯರಿ. ಸ್ಟ್ರಕ್ಚರ್ ಥಿಯರಿಗೆ ಇನ್ನೊಂದು ಹೆಸರು ಅದ, ಸಿಂಟ್ಯಾಕ್ಟಿಕಲ್ ಥಿಯರಿ ಅಂತ ಕರಿತೀವಿ. ಸ್ಟ್ರಕ್ಚರ್ ಥಿಯರಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿಂಟ್ಯಾಕ್ಟಿಕಲ್ ಥಿಯರಿ. ಮತ್ತು ಇಂಟರ್ಪ್ರಿಟೇಷನಲ್ ಥಿಯರಿಗೆ ಇನ್ನೊಂದು ಹೆಸರಿದೆ, ಸಿಮೆಂಟಿಕ್ ಥಿಯರಿ ಅಂತ ಕರೀತಾರೆ. ಇಂಟರ್ಪ್ರಿಟೇಷನ್ ಥಿಯರಿ ಇನ್ನೊಂದು ಹೆಸರು ಇದೆ ಸಿಮೆಂಟಿಕ್ ಥಿಯರಿ. ಇವೆರಡು ಡಿಫ್ರೆನ್ಸ್ ಬರೀಬೇಕು ಈ ಚಾಪ್ಟರ್ನಲ್ಲಿ. ಆಮೇಲೆ ನಂತರ ಇನ್ನೊಂದು ಕ್ವಶನ್ ಇದೆ, ಲೆಂದಿ ಕ್ವಶನ್. ಎಕ್ಸ್ಪ್ಲೇನ್ ದ ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ಲೆಕ್ಕಶಾಸ್ತ್ರ ಸಿದ್ಧಾಂತದ ಬೇರುಗಳನ್ನು ವಿವರಿಸಿರಿ. ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಭಾಳಷ್ಟು ಟೈಮ್ 15 ಮಾರ್ಕ್ಸಿಗೆ ಕ್ವಶನ್ ಬರೋಂಗಿಲ್ಲ. ಇದು ಇಂಡಿವಿಜುವಲ್ 5 ಮಾರ್ಕ್ಸಿಗೆ ಬರ್ತದೆ. ಯಾಕಂದ್ರೆ ರೂಟ್ಸ್ನಲ್ಲಿ 3 ಬರ್ತಾವೆ. ಒಂದನೇದು ಡಿಸಿಷನ್ ಥಿಯರಿ ಅಂತ ಕರಿತೀವಿ ನಾವು, ತೀರ್ಮಾನಗಳಿಗೆ ಸಂಬಂಧಿಸಿದ ಸಿದ್ಧಾಂತ. ಎರಡನೇದು ಮೆಜರ್ಮೆಂಟ್ ಥಿಯರಿ, ಅಳತೆಗೋಲು ಸಿದ್ಧಾಂತ. ಮೂರನೇದು ಇನ್ಫಾರ್ಮೇಷನ್ ಥಿಯರಿ, ಮಾಹಿತಿಯ ಸಿದ್ಧಾಂತ. 15 ಮಾರ್ಕ್ಸಿಗೆ ಬಂದ್ರೆ 3 ಕಂಬೈಂಡ್ ಆಗಿ ಬರೀಬೇಕು. ಅದರ್ವೈಸ್
ಶಾರ್ಟ್ ಬರೀಬೋದು ನಾವು 5 ಮಾರ್ಕ್ಸಿಗೆ ಇಂಡಿವಿಜುವಲ್ ಏನಂತ ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಡಿಸಿಷನ್ ಥಿಯರಿ ಇನ್ ಡಿಟೇಲ್, ಎಕ್ಸ್ಪ್ಲೇನ್ ದ ಮೆಜರ್ಮೆಂಟ್ ಥಿಯರಿ ಇನ್ ಡಿಟೇಲ್, ಎಕ್ಸ್ಪ್ಲೇನ್ ದ ಇನ್ಫಾರ್ಮೇಷನ್ ಥಿಯರಿ ಇನ್ ಡಿಟೇಲ್. ಸೊ ಆ ರೀತಿ ಬರೀಬೇಕು. ಡಿಸಿಷನ್ ಥಿಯರಿ ಬರೆಯುವಾಗ ಒಂದು ಚಾರ್ಟ್ ಬರೀಬೇಕು ನೀವು, ಭಾಳ ಇಂಪಾರ್ಟೆಂಟ್ ಅದು. ಡಿಸಿಷನ್ ಪ್ರೊಸೆಸ್ ಅಂತ ಐತದು. ಡಿಸಿಷನ್ ಪ್ರೊಸೆಸ್ ಅಂದರೆ ಏನ್ರಿ, ಚಾರ್ಟ್ ಬರುತ್ತೆ ನೋಡಿರಿ ಒಂದು. ಲೈಕ್ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್, ಸಮಸ್ಯೆನ ಕಂಡುಹಿಡಿಯೋದು, ಅನಾಲೈಸಿಸ್ ಆಫ್ ಪ್ರಾಬ್ಲಮ್, ಸಮಸ್ಯೆನ ವಿಶ್ಲೇಷಣೆ ಮಾಡೋದು, ಇವ್ಯಾಲ್ಯೂಯೇಷನ್ ಆಫ್ ಪ್ರಾಬ್ಲಮ್, ಸಮಸ್ಯೆನ ಮೌಲ್ಯೀಕರಣ ಮಾಡೋದು, ಸರ್ಚಿಂಗ್ ಫಾರ್ ಆಲ್ಟರ್ನೇಟಿವ್ ಸೊಲ್ಯೂಷನ್, ಪರ್ಯಾಯ ಉತ್ತರವನ್ನು ಕಂಡುಕೊಳ್ಳೋದು, ಸೆಲೆಕ್ಟ್ ದ ಬೆಸ್ಟ್ ಆಲ್ಟರ್ನೇಟಿವ್, ಉತ್ತಮ ಪರ್ಯಾಯ ಉತ್ತರವನ್ನು ಕಂಡುಕೊಳ್ಳೋದು, ಆ್ಯಂಡ್ ಟೇಕ್ ಇಟ್ ಟು ಕನ್ಸಿಡರೇಷನ್ ವೆದರ್ ಇಟ್ ಈಸ್ ಗುಡ್ ಡಿಸಿಷನ್ ಆರ್ ಬ್ಯಾಡ್ ಡಿಸಿಷನ್. ಇದು ಅದರಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ. ಡಿಸಿಷನ್ ಪ್ರೊಸೆಸ್ ಚಾರ್ಟ್ ಹಾಕಿ ಬರೀಬೇಕು. ಇದು ಈ ಸೆಕೆಂಡ್ ಯೂನಿಟ್ನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮ್ಯಾಕ್ಸಿಮಮ್ ಟೈಮ್ಸ್ ಆಸ್ಕ್ಡ್, ದಟ್ ಈಸ್ ಕಾಲ್ಡ್ ಎಕ್ಸ್ಪ್ಲೇನ್ ದ ಅಪ್ರೋಚಸ್ ಅಂತ ಕರಿತೀವಿ ನಾವು. ಮಾರ್ಗಗಳನ್ನು ವಿವರಿಸಿರಿ ಅಂತ. ಈ ಅಪ್ರೋಚಸ್ ಎರಡು ಬರ್ತಾವೆ, ಒಂದು ಟ್ರೆಡಿಷನಲ್ ಅಪ್ರೋಚಸ್, ಇನ್ನೊಂದು ಮಾಡರ್ನ್ ಅಪ್ರೋಚಸ್. ಮ್ಯಾಕ್ಸಿಮಮ್ ಟೈಮ್ಸ್ ದೇ ಆಸ್ಕ್ಡ್ ಟ್ರೆಡಿಷನಲ್ ಅಪ್ರೋಚಸ್, ಸಾಂಪ್ರದಾಯಿಕ ಮಾರ್ಗಗಳನ್ನು ಬರೆಯಿರಿ ಅಂತ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಟ್ರೆಡಿಷನಲ್ ಅಪ್ರೋಚಸ್ ಎರಡು ಬರ್ತಾವೆ, ಒಂದು ಥಿಯರಿಟಿಕಲ್ ಅಪ್ರೋಚಸ್, ಇನ್ನೊಂದು ನಾನ್ ಥಿಯರಿಟಿಕಲ್ ಅಪ್ರೋಚ್. ಒಂದು ಸೈದ್ಧಾಂತಿಕ ಮಾರ್ಗಗಳು, ಇನ್ನೊಂದು ಅಸೈದ್ಧಾಂತಿಕ ಮಾರ್ಗಗಳು. ಥಿಯರಿಟಿಕಲ್ ಅಪ್ರೋಚಸ್ ಆ್ಯಂಡ್ ನಾನ್ ಥಿಯರಿಟಿಕಲ್ ಅಪ್ರೋಚ್. ಲೈಕ್ ಹೇಳ್ಬೇಕಂದ್ರೆ ಅಥಾರಿಟೇರಿಯನ್ ಅಪ್ರೋಚ್, ಅಧಿಕಾರಯುತವಾದ ಮಾರ್ಗ, ಪ್ರೆಗ್ಮ್ಯಾಟಿಕ್ ಅಪ್ರೋಚ್. ಆಮೇಲೆ ಈ ಕಡೆ ಇನ್ನೊಂದು ಪಾರ್ಟ್ನಲ್ಲಿ ಇಂಡಕ್ಟಿವ್ ಅಪ್ರೋಚ್, ಅನುಗಮನದ ಮಾರ್ಗ, ಡಿಡಕ್ಟಿವ್ ಅಪ್ರೋಚ್, ನಿಗಮದ ಮಾರ್ಗ, ಎಕನಾಮಿಕ್ ಅಪ್ರೋಚ್, ಆರ್ಥಿಕ ಮಾರ್ಗ, ಸೋಷಿಯಲ್ ಅಪ್ರೋಚ್, ಸಾಮಾಜಿಕ ಮಾರ್ಗ, ಇಲ್ಲಿ ಇಕ್ಲೆಕ್ಟಿಕ್ ಅಪ್ರೋಚ್, ಸಾರ ಸಂಗ್ರಹ ಮಾರ್ಗ. ಇವು ಟ್ರ್ಯಾಡಿಷನಲ್ನಲ್ಲಿ ಬರ್ತಕ್ಕಂಥ ಅಪ್ರೋಚಸ್ಗಳು. ಮಾಡರ್ನಲ್ಲಿ ಬಂದರೆ ಇವೆಂಟ್ ಅಪ್ರೋಚ್ ಅಂತ ಇದೆ, ಘಟನೆಗಳ ಮಾರ್ಗ, ಇನ್ಫಾರ್ಮೇಷನ್ ಎಕನಾಮಿಕ್ ಅಪ್ರೋಚ್ ಅಂತ ಇದೆ, ಮಾಹಿತಿಯ ಆರ್ಥಿಕತೆಯ ಮಾರ್ಗ. ಈ ರೀತಿ ಅವ್ರನ್ನ ಬರಿಬೋದು. ಆದರೆ ಹೆಚ್ಚು ಟೈಮ್ ಯೂಸ್ ಆಗೋದು ಯಾವುದು, ಟ್ರ್ಯಾಡಿಷನಲ್ ಅಪ್ರೋಚ್. ಒಂದು ವೇಳೆ ಮಾಡರ್ನ್ ಅಪ್ರೋಚ್ ಒಳಗೆ ಒಂದು ಕ್ವಶನ್ ಭಾಳ ಇಂಪಾರ್ಟೆಂಟ್ ನೋಡಿ, ಪಾಸ್ ಎಲ್ಲ ಕೇಳ್ತಾರೆ, ಇವೆಂಟ್ ಅಪ್ರೋಚ್ ಅಂತ ಕರಿತಾರೆ ಅವ್ರಿಗೆ. ಇವೆಂಟ್ ಅಪ್ರೋಚ್ ಅಂದರೆ ಘಟನೆಗಳ ಮಾರ್ಗ. ಮಾಡರ್ನ್ ಅಪ್ರೋಚ್ ಓದುವಾಗ ಹೆಚ್ಚು ಓದಬೇಕಾಗಿರೋದು ಇವೆಂಟ್ ಅಪ್ರೋಚ್, ಮಿಕ್ಕಿದ್ದು ಟ್ರೆಡಿಷನಲ್ ಅಪ್ರೋಚನ್ನು ನೀವು ಓದ್ಬೋದು. ಇದು ಸೆಕೆಂಡ್ ಯೂನಿಟ್ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್, ಇವು ಇಂಪಾರ್ಟೆಂಟ್. ಯಾವ್ಯಾವ್ದೇ ಅಪ್ರೋಚಸ್, ಮಾರ್ಗಗಳನ್ನು ಓದಬೇಕು. ಆಮೇಲೆ ರೂಟ್ಸ್ ಅಂದರೆ ಏನ್ರಿ, ಬೇರುಗಳು, ಲೆಕ್ಕಶಾಸ್ತ್ರ ಸಿದ್ಧಾಂತದ ಬೇರುಗಳು ಅಥವಾ ಮೂಲಗಳು. ಇಂಡಿವಿಜುವಲ್ ಕೇಳ್ತಾರೆ ಒಂದು, ಇಲ್ಲಾಂದ್ರೆ ಕಂಬೈಂಡ್ ಆಗಿ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಥಿಯರಿ, ನಾರ್ಮೇಟಿವ್ ಥಿಯರಿ, ವಾಸ್ತವಿಕ ಸಿದ್ಧಾಂತ, ಪ್ರಮಾಣಿತ ಸಿದ್ಧಾಂತ. ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಥಿಯರಿ, ಇಂಟರ್ಪ್ರಿಟೇಷನ್ ಥಿಯರಿ, ರಚನಾತ್ಮಕ ಸಿದ್ಧಾಂತ ಹಾಗೂ ಅರ್ಥೈಸುವ ಸಿದ್ಧಾಂತ ಅಂತ ಕರಿತೀವಿ. ಸೊ ಇದು ಸೆಕೆಂಡ್ ಯೂನಿಟ್ನಲ್ಲಿ ಬರ್ತಕ್ಕಂಥ ಸನ್ನಿವೇಶ. ಥರ್ಡ್ ಯೂನಿಟ್ಗೆ ಬಂದ್ರೆ ಕನ್ಸೆಪ್ಟ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂತ ಐತಿ. ಥರ್ಡ್ ಯೂನಿಟ್ ಒಳಗೆ ಒಂದು ಎರಡು ಪ್ರಾಬ್ಲಮ್ ಬರ್ತಾವೆ ಸಣ್ಣ. ಒಂದು ಎಕ್ಸ್ಪ್ಲೇನ್ ದ ಓನರ್ಸ್ ಇಕ್ವಿಟಿ ಅಂಡರ್ ಪ್ರೊಪ್ರೈಟರಿ ಥಿಯರಿ ಅಂತ ಕರೀತೀವಿ. ಫೈಂಡ್ ಔಟ್ ದ ಓನರ್ಸ್ ಇಕ್ವಿಟಿ ಅಂಡರ್ ಪ್ರೊಪ್ರೈಟರಿ ಥಿಯರಿ. ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಅದು ಪ್ರೊಪ್ರೈಟರಿ ಥಿಯರಿ ಮೇಲೆ ಲೆಕ್ಕ ಕೇಳ್ತಾರೆ ನೀವು ಪ್ರಾಬ್ಲಮ್. ಪ್ರೊಪ್ರೈಟರಿ ಥಿಯರಿ ಮೇಲೆ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಅಂದರೆ ಎರಡು ರೀತಿ ಬಿಡಿಸ್ಬೋದು ಅದನ್ನ. ಓನರ್ಸ್ ಇಕ್ವಿಟಿ ಒಂದು ಅಸೆಟ್ ಅಪ್ರೋಚ್, ಇನ್ನೊಂದು ಲಯಬಿಲಿಟಿ ಅಪ್ರೋಚ್ ಅಂತ ಕರಿತೀವಿ ನಾವು. ಒಂದು ಫಾರ್ಮುಲಾ ಪ್ರಕಾರ ಟೋಟಲ್ ಅಸೆಟ್ ಮೈನಸ್ ಔಟ್ಸೈಡರ್ ಲಯಬಿಲಿಟಿ, ಇನ್ನೊಂದು ಫಾರ್ಮುಲಾ ಪ್ರಕಾರ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಪ್ಲಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದು ಏನಂದರೆ ಓನರ್ಸ್ ಇಕ್ವಿಟಿ. ಟೋಟಲ್ ಅಸೆಟ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ ಈಸ್ ಒನ್ ಫಾರ್ಮುಲಾ, ಆಮೇಲೆ ಕ್ಯಾಪಿಟಲ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಅನದರ್ ಫಾರ್ಮುಲಾ. ಇವೆರಡು ಮುಖಾಂತರ ಏನು ಬಿಡಿಸ್ಬೋದು, ಓನರ್ಸ್ ಇಕ್ವಿಟಿ ಇನ್ ಪ್ರೊಪ್ರೈಟರಿ ಥಿಯರಿ. ಒಡೆತನದ ಕಲ್ಪನೆಯಲ್ಲಿ ಸಿದ್ಧಾಂತ ಅಂತ ಕರೀತಾರೆ ಇದಕ್ಕೆ. ಆಮೇಲೆ ಇನ್ನೂ ಒಂದು ಫಾರ್ಮುಲಾ ಐತೆ ಅದರಲ್ಲಿ, ಎಕ್ಸ್ಪ್ಲೇನ್ ಓನರ್ಸ್ ಇಕ್ವಿಟಿ ಅಂಡರ್ ರೆಸಿಡಿಯಲ್ ಇಕ್ವಿಟಿ ಥಿಯರಿ. ರೆಸಿಡಿಯಲ್ ಇಕ್ವಿಟಿ ಅಂದರೆ ಬಾಕಿ ಉಳಿದಿರ್ತಕ್ಕಂಥ ತತ್ವಗಳು ಅಂತ ಕರಿತೀವಿ ನಾವು. ರೆಸಿಡ್ಯುಯಲ್ ಓನರ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆದ ರೆಸಿಡ್ಯುಯಲ್ ಓನರ್, ಅವ್ರಿಗೆ ಏನು ಉಳಿತೈತಿ ಹಣ ಅಂತ ಕಂಡುಹಿಡಿಯೋದಕ್ಕೆ ರೆಸಿಡ್ಯುಯಲ್ ಇಕ್ವಿಟಿ ಅಂತ ಕರಿತೀವಿ. ಅದರಲ್ಲಿ ಫಾರ್ಮುಲಾ ಏನು ಅಂದ್ರೆ ಟೋಟಲ್ ಅಸೆಟ್ ಮೈನಸ್ ಸ್ಪೆಸಿಫಿಕ್ ಇಕ್ವಿಟಿ ಅಂತ ಕರಿತಾರೆ. ಸ್ಪೆಸಿಫಿಕ್ ಇಕ್ವಿಟಿ ಮೈನಸ್ ಮಾಡಬೇಕು ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು, ಡಿಬೆಂಚರು, ಕ್ರೆಡಿಟರ್ಸ್. ಸೊ ಅವನ್ನೆಲ್ಲ ತೆಗಿಬೇಕು. ಉಳಿಕಿದ್ದು ಒಂದೇ ಫಾರ್ಮುಲಾ ಆ್ಯಸ್ ಇಟ್ ಈಸ್, ಕ್ಯಾಪಿಟಲ್ ಪ್ಲಸ್ ರಿಸರ್ವ್. ಇದು ಓದಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ಟುಲೇಟ್ಸ್. 15% ಕ್ವಶನ್ ಅದು. 4 ಪಾಸ್ಟುಲೇಟ್ಸ್ ಬರ್ತಾವೆ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ಟುಲೇಟ್. ಅಕೌಂಟಿಂಗ್ ಪೀರಿಯಡ್ ಪಾಸ್ಟುಲೇಟ್, ಲೆಕ್ಕದ ಅವಧಿಯ ಮೂಲಭೂತ ನಿಯಮ. ಆಮೇಲೆ ಮನಿ ಮೆಜರ್ಮೆಂಟ್ ಪಾಸ್ಟುಲೇಟ್, ಹಣಕಾಸಿಗೆ ಸಂಬಂಧಿಸಿದ ಮೂಲಭೂತ ನಿಯಮ. ಗೋಯಿಂಗ್ ಕನ್ಸರ್ನ್ ಪಾಸ್ಟುಲೇಟ್, ಲೈಕ್ ದ್ಯಾಟ್. ಸೊ ಬಹುಕಾಲ ನಡೆಯತಕ್ಕಂಥ ಮೂಲಭೂತ ನಿಯಮ. ಸೊ ಈ ಪಾಸ್ಟುಲೇಟ್ಸ್ನ ಓದ್ಬೇಕು ನೀವು. 4 ಬರ್ತಾವೆ, ಒಂದು ಸ್ವಲ್ಪ ನೀಟಾಗಿ ಹೋದ್ರೆ. ಇದು ಥರ್ಡ್ ಯೂನಿಟ್ನಲ್ಲಿ ಬರ್ತಕ್ಕಂಥ ಆಸ್ಪೆಕ್ಟ್. ಒಂದು ಪ್ರಾಬ್ಲಮ್ ಇದೆ, ಆಮೇಲೆ ಇನ್ನೊಂದು ಪಾಸ್ಟುಲೇಟ್ಸ್. ಮ್ಯಾಕ್ಸಿಮಮ್ ಟೈಮ್ಸ್ ಕೇಳ್ತಾರೆ. ಕನ್ಸೆಪ್ಟ್ಸ್ ಬರ್ತಾವೆ, ಅವು ಕೂಡ
ಕೇಳ್ಬೋದು. ಎಂಟಿಟಿ ಕನ್ಸೆಪ್ಟ್ಸ್, ಗೋಯಿಂಗ್ ಕನ್ಸರ್ನ್, ಕನ್ಸೆಪ್ಟ್ ಆ್ಯಂಡ್ ಪಾಸ್ಟ್ಲೇಟ್ ಮೋರ್ ಆರ್ ಲೆಸ್ ಸೇಮ್. ಆಮೇಲೆ 4th ಯೂನಿಟಿಗೆ ಬಂದ್ರೆ ಇಲ್ಲಿ ಪ್ಯೂರ್ಲಿ 2 ಕ್ವಶನ್ ಅದ. ಒಂದು ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು. ಪ್ರಿನ್ಸಿಪಲ್ಸ್ನಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್, ಇನ್ನೊಂದು ಮಾಡಿಫೈಯಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಒಂದು ಮೂಲ ತತ್ವಗಳು, ಇನ್ನೊಂದು ಏನ್ರಿ ಸುಧಾರಿತ ತತ್ವಗಳು. ಬೇಸಿಕ್ ಪ್ರಿನ್ಸಿಪಲ್ಸ್ ಬೇರೆ, ಮಾಡಿಫೈಯಿಂಗ್ ಪ್ರಿನ್ಸಿಪಲ್ಸ್ ಬೇರೆ. ಕ್ವಶನ್ ಪೇಪರ್ನಲ್ಲಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ರು ಅಂದರೆ ಎಲ್ಲನೂ ಬರೀಬೇಕು ನೀವು. ಬೇಸಿಕ್ ಪ್ರಿನ್ಸಿಪಲ್ಲು ಬರೀಬೇಕು, ಪ್ಲಸ್ ಮಾಡಿಫೈಯಿಂಗ್ ಪ್ರಿನ್ಸಿಪಲ್ಲು ಬರೀಬೇಕು, ಸುಧಾರಿತ ತತ್ವಗಳು. ಬೇಸಿಕ್ ಪ್ರಿನ್ಸಿಪಲ್ ಕಾಸ್ಟ್ ಎಲ್ಲ ಬರ್ತಾವೆ ನೋಡಿ, ಕಾಸ್ಟ್ ಪ್ರಿನ್ಸಿಪಲ್, ಮಟೀರಿಯಾಲಿಟಿ, ಕನ್ಸರ್ವೇಟಿಸಮ್, ಸೊ ಇವೆಲ್ಲ ಬೈಫರ್ಕೇಟ್ ಮಾಡಿ ಕೊಟ್ಟಾರೆ ನಿಮ್ಮ ಬುಕ್ ಒಳಗೆ ನೋಡ್ರಿ. ಸೊ ಬೇಸಿಕ್ ಪ್ರಿನ್ಸಿಪಲ್ ಕೇಳಿದಾಗ ಅವನು ಬರೀಬೇಕು, ಅದೇ ರೀತಿ ಮಾಡಿಫೈಯಿಂಗ್ ಪ್ರಿನ್ಸಿಪಲ್ ಕೇಳಿದಾಗ ಬರೀಬೇಕು ಈ ಕ್ವಶನ್. ಆಮೇಲೆ ಇಲ್ಲಿ ಇನ್ನೊಂದು ಕ್ವಶನ್ ಅದ 5 ಮಾರ್ಕ್ಸಿಗೆ, ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಅಕೌಂಟಿಂಗ್ ಪಾಲಿಸಿ ಅಂತ ಕರೀತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಅಕೌಂಟಿಂಗ್ ಪಾಲಿಸಿ. ಲೆಕ್ಕಶಾಸ್ತ್ರದ ತತ್ವಗಳು ಹಾಗೂ ಲೆಕ್ಕಶಾಸ್ತ್ರದ ಧೋರಣೆಗಳು ಅವೆರಡರ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ಪ್ರಿನ್ಸಿಪಲ್ಸ್ ಮತ್ತು ಪಾಲಿಸೀಸ್ ನಡುವಿನ ವ್ಯತ್ಯಾಸ. ಸೊ ಇದು 4th ಯೂನಿಟ್ನಲ್ಲಿ ಬರ್ತಕ್ಕಂಥ ಆಸ್ಪೆಕ್ಟ್ಸ್. ಕಮಿಂಗ್ ಟು ಲಾಸ್ಟ್ ಪಾಯಿಂಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಚಾಪ್ಟರ್ ಐತೆ ನಿಮಗೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಚಾಪ್ಟರ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ, ಇಟ್ ಈಸ್ ಪ್ಯೂರ್ಲಿ ಪ್ರಾಬ್ಲಮೆಟಿಕ್ ಬರುತ್ತೆ ನಿಮಗೆ ಎಕ್ಸಾಮಿಗೆ. ಪ್ರಾಬ್ಲಮೆಟಿಕ್ ಅಂದರೆ ಯಾವುದು? ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಕೇಳ್ತಾರೆ ಎಕ್ಸಾಮಿಗೆ. ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ 2 ಮೆಥಡ್ ಅದಾವೆ. ಒಂದು ಫಿಫೋ ಮೆಥಡ್ ಅಂತ ಬರುತ್ತೆ, ಇನ್ನೊಂದು ಲೀಫೋ ಅಂತ ಐತೆ. ಫಸ್ಟ್ ಇನ್ ಫಸ್ಟ್ ಔಟ್ ಆ್ಯಂಡ್ ಲಾಸ್ಟ್ ಇನ್ ಫಸ್ಟ್ ಔಟ್. ದ ಗೂಡ್ಸ್ ವಿಚ್ ಈಸ್ ಪರ್ಚೇಸ್ ಆಟ್ ಫಸ್ಟ್ ಈಸ್ ಸೋಲ್ಡ್ ಆಟ್ ಫಸ್ಟ್, ದಟ್ ಈಸ್ ಫಿಫೋ. ಯಾವ ಗೂಡ್ಸ್ ಫಸ್ಟ್ ತೊಗೊಂಡಿರ್ತಾರೆ ಅದನ್ನ ಫಸ್ಟಿಗೆ ಮಾರಾಟ ಮಾಡಬೇಕು. ಯಾವ ಗೂಡ್ಸನ್ನು ಲಾಸ್ಟ್ ಡೇಟಿಗೆ ಪರ್ಚೇಸ್ ಮಾಡಿರ್ತೀರಿ ಅದನ್ನ ಲಾಸ್ಟಿಗೆ ಮಾರಾಟ ಮಾಡಬೇಕು. ಸೊ ಅದು ಲೀಫೋ ಅಂತ ಕರಿತಾವೆ. ಸೊ ಫಿಫೋರ ಕೇಳ್ತಾರೆ ಎಕ್ಸಾಮ್ ಒಳಗೆ, ಲೀಫೋರ ಕೇಳ್ತಾರೆ. ಸೊ ಲೀಫೋ ಈಸ್ ಯೂಸ್ ವೆನ್ ದೇರ್ ಈಸ್ ಅ ಇನ್ಫ್ಲೇಷನ್. ಇನ್ಫ್ಲೇಷನ್ ಇದ್ದಾಗ ಮಾತ್ರ ನಾವು ಲೀಫೋ ಯೂಸ್ ಮಾಡ್ತೀವಿ. ಯಾಕಂದರೆ ಇನ್ಫ್ಲೇಷನ್ ಇದ್ದಾಗ ಪ್ರೈಸ್ ಹೆಚ್ಚಿಗೆ ಕೊಟ್ಟು ನಾವು ಗೂಡ್ಸ್ ಪರ್ಚೇಸ್ ಮಾಡಿರ್ತೀವಿ. ಒಂದು ವೇಳೆ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರಿ ಅಂದರೆ ನಮ್ಗೆ ಲಾಸ್ ಆಗುತ್ತೆ. ಹಾಗಾಗಿ ಲೀಫೋ ಅಪ್ಲೈ ಆಗೋದು ಇನ್ಫ್ಲೇಷನ್ ಇದ್ದಾಗ. ಹಾಗಾಗಿ ಯೂಶ್ವಲಿ ಎಕ್ಸಾಮ್ ಒಳಗೆ ಕೇಳೋದು ಫಿಫೋ ಮೆಥಡ್ ಅನ್ನು. ಆಮೇಲೆ ಡೆಪ್ರಿಷಿಯೇಷನ್ ಕೇಳ್ಬೋದು 5 ಮಾರ್ಕ್ಸ್ಗೆ. ಪ್ರಿಪೇರ್ ದ ಮಷಿನರಿ ಅಕೌಂಟ್ ನೀವು PUC ನಲ್ಲಿ ಕಲ್ತಿರ್ತಾರೆ. ಕ್ಯಾಶು, ಡೆಪ್ರಿಷಿಯೇಷನು, ಓಪನಿಂಗ್ ಬ್ಯಾಲೆನ್ಸು, ಲೈಕ್ ದ್ಯಾಟ್ ಯು ಕ್ಯಾನ್ ಸಾಲ್ವ್. ಆಮೇಲೆ AS10 ಒಂದು ಬರ್ತೈತಿ. AS2 ಏನ್ರಿ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರಿ. AS2 ಎದ್ರ ಬಗ್ಗೆ ಹೇಳ್ತಾ? ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ, ಫಿಫೋ ಆ್ಯಂಡ್ ಲೀಫೋ. AS6 ಎದ್ರ ಬಗ್ಗೆ ಹೇಳ್ತಾ? ಅಕೌಂಟಿಂಗ್ ಫಾರ್ ಡೆಪ್ರಿಷಿಯೇಷನ್ ಮೆಥಡ್ ಮೇಲೆ ಹೇಳ್ತಾ, ಸ್ಟೇಟ್ ಲೈನ್ ಮೆಥಡ್, ಆಮೇಲೆ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. AS10 ಬರ್ತೈತಿ. AS10 ಏನು ಅಂದ್ರೆ ಅಕೌಂಟಿಂಗ್ ಫಾರ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ ಅಸೆಟ್ ಮೇಲೆ ಅಕೌಂಟಿಂಗ್ ಮಾಡೋದು. ಯೂಶ್ವಲಿ ಬಾಸ್ ಎಲ್ಲ ಕೇಳಿಲ್ಲ, ಬಟ್ ಮೇ ಬಿ ನಾಟ್ ಸೋ ಇಂಪಾರ್ಟೆಂಟ್. ಆಮೇಲೆ AS29 ಒಂದು ಬರ್ತೈತಿ, ಪ್ರಾವಿಷನ್ಸ್ ಕಾಂಟಿಜೆನ್ಸಿ ಅಂತ ಕರಿತೀವಿ. ಆಮೇಲೆ ಈ ಚಾಪ್ಟರ್, ಈ 5th ಯೂನಿಟ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಒಂದು 2-3 ಕ್ವಶನ್ ಭಾಳ ಇಂಪಾರ್ಟೆಂಟ್, ಹೆಚ್ಚಿಗೆ ಕೇಳ್ತಕ್ಕಂಥ ಸಾಧ್ಯತೆ ಐತಿ. ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಏನು ಅಂತ ಕೇಳ್ತಾರೆ. ನಾ ಲಾಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ ನೋಡ್ರಿ. ಲೆಕ್ಕ ಬರ ಪ್ರಮಾಣಕಗಳು ಎಂದರೆ ಏನು ಅಂತ ಇರ್ತದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ರಿಟರ್ನ್ ಡಾಕ್ಯುಮೆಂಟ್ಸ್, ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ಸ್ ವಿಚ್ ಈಸ್ ಯೂಸ್ ಟು ದ ಪ್ರಾಕ್ಟೀಸ್ನರ್ ಅಂತ. ಲೆಕ್ಕವನ್ನು ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬರೆದು ಕೊಟ್ಟಿರ್ತಕ್ಕಂಥ ದಾಖಲೆ ಪತ್ರಗಳು ಅಂತ ಕರಿತೀವಿ. ಅವಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಇನ್ನು ಒಂದು ಪಾಪ್ಯುಲರ್ ಕ್ವಶನ್ ಏನು ಅಂದ್ರೆ, ವಾಟ್ ಈಸ್ ಇನ್ವೆಂಟರಿ ಅಂತ ಕೇಳ್ತಾರೆ. ದಾಸ್ತಾನು ಅಂದರೆ ಏನು ಅಂತ. ಇನ್ವೆಂಟ್ರಿ, ದಿಸ್ ಕ್ವಶನ್ ಆಸ್ಕ್ ಮೆನಿ ಟೈಮ್ಸ್. ಇನ್ವೆಂಟ್ರಿ ಮೀನ್ಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್. 4 ಇರೋದಕ್ಕೆ ನಾವೇನಂತ ಕರಿತೀವಿ? ಇನ್ವೆಂಟ್ರಿ ಅಂತ ಕರಿತೀವಿ. ಆಮೇಲೆ ಇನ್ನು ಈ ರೀತಿಯೂ ಕೇಳ್ಬೋದು, ರೈಟ್ ಎನಿ ಮೆಥಡ್ಸ್ ಆಫ್ ಇನ್ವೆಂಟ್ರಿ ಅಂತ ಕರಿತಾವೆ. ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮೆಥಡ್ ಹೇಳ್ಬೇಕಂದ್ರೆ ಫಿಫೋ, ಲೀಫೋ, ವೇಟೆಡ್ ಎವರೇಜ್ ಆ ರೀತಿ ಬರೀತಾವೆ. ಸೊ ಇದು 1 to 5 ಯೂನಿಟ್ ನೀವು ಕಂಬೈಂಡ್ ಆಗಿ ಹೇಳ್ಬಿಟ್ಟೆ ನೋಡಿ, ವಿದಿನ್ 15 minutes. ಓಕೆ, ಸೊ ಐ ವಿಲ್ ರಿವೈಸ್ ಇನ್ ವಿದಿನ್ 2 minutes. ಐ ವಿಲ್ ಟೆಲ್ ಇನ್ ಸ್ಪೀಡ್. ರೋಲ್ ಆಫ್ ಅಕೌಂಟಿಂಗ್ ಥಿಯರಿ ನೋಡ್ಕೋಬೇಕು, ಲೆಕ್ಕಶಾಸ್ತ್ರ ಸಿದ್ಧಾಂತದ ಪಾತ್ರ. ದೆನ್ ನೀಡ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಅವಶ್ಯಕತೆ. ದೆನ್ ಎನ್ವೈರ್ಮೆಂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಪರಿಸರಗಳು. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ನಲ್ಲಿ ಎಕ್ಸ್ಪ್ಲೇನ್ ದ ಅಪ್ರೋಚಸ್ ನೋಡ್ಕೋಬೇಕು, ವಿವಿಧ ಲೆಕ್ಕಶಾಸ್ತ್ರ ಸಿದ್ಧಾಂತದ ಮಾರ್ಗಗಳು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಪಾಸ್ಟುಲೇಟ್ಸ್, ಲೆಕ್ಕಶಾಸ್ತ್ರ ವಿಧಾಂತದ ಮೂಲಭೂತ ನಿಯಮಗಳ ಬಗ್ಗೆ ನೋಡ್ಕೋಬೇಕು. ಎಕ್ಸ್ಪ್ಲೇನ್ ದ ಡಿಫರೆಂಟ್ ಪ್ರಿನ್ಸಿಪಲ್ಸ್, ವಿವಿಧ ತತ್ವಗಳ ಬಗ್ಗೆ ನೋಡ್ಕೋಬೇಕು. ಆ್ಯಂಡ್ ಫಿಫೋ, ಲೀಫೋ ಇವೆಲ್ಲ ಹೇಳೋದು 15 ಮಾರ್ಕ್ಸಿನ ಕ್ವಶನ್. 5 ಮಾರ್ಕ್ಸಿಗೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನಾರ್ಮ್ಯಾಟಿವ್ ಥಿಯರಿ, ವಾಸ್ತವಿಕ ಮತ್ತು ಪ್ರಮಾಣಿತ ಸಿದ್ಧಾಂತದ ವ್ಯತ್ಯಾಸ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ ಥಿಯರಿ,
ರಚನಾತ್ಮಕ ಹಾಗೂ ವಿವರಣಾತ್ಮಕ ಸಿದ್ಧಾಂತ. ಆಮೇಲೆ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಅವಶ್ಯಕತೆಗಳು, ಲಕ್ಷಣಗಳು. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಥಿಯರಿ, ಲೆಕ್ಕಶಾಸ್ತ್ರ ಸಿದ್ಧಾಂತದ ಉದ್ದೇಶ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, ಲೆಕ್ಕಶಾಸ್ತ್ರ ಸಿದ್ಧಾಂತ ಹಾಗೂ ಆಚರಣೆಯ ವ್ಯತ್ಯಾಸಗಳು. ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಥಿಯರಿ ಆ್ಯಂಡ್ ಪಾಲಿಸಿ, ಲೆಕ್ಕಶಾಸ್ತ್ರ ಸಿದ್ಧಾಂತ ಹಾಗೂ ಧೋರಣೆಗಳ ನಡುವೆ ನೀತಿಗಳ ನಡುವಿನ ವ್ಯತ್ಯಾಸ. ಸೊ ಇವು, ಆಮೇಲೆ ಓನರ್ಸ್ ಇಕ್ವಿಟಿ, ರೆಸಿಡ್ಯೂಯಲ್. ಸೊ ಇವಿಷ್ಟು ಓದ್ಕೊರೆ. ದೆನ್ ಇಟ್ ಈಸ್ ವಾಟ್ ದ ಇಂಪಾರ್ಟೆಂಟ್ concepts relating to accounting theory. Hope you can say it. Thank you.